KGF 2 ಸ್ಟೋರಿ ಕಾಪಿ ಮಾಡಿದ ಪುಷ್ಪ 2 ಮೊದಲು ಹೇಳ್ಬಿಡ್ತೀನಿ, ನಾನಲ್ಲಿ ಹೇಳಿರೋದು, ಇದು ವೀಕ್ಷಕರು ಹೇಳ್ತಿರುವಂಥದ್ದು. ನೋಡಿ ಗೈಸ್, ಏನೋ ಮುಂದೆ ಸರಿಯಾಗಿ ನೋಡಿಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಓಕೆ ಗೈಸ್, ಟೊಪ್ಪಿ ಕನ್ನಡ TV ಅನ್ನು ಯಾರೆಲ್ಲ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಗೈಸ್. ಪುಷ್ಪ 2 ಚಿತ್ರದ ಟ್ರೀಸರ್ ಬಿಡುಗಡೆಯಾದ ಬಳಿಕ ಅಭಿಮಾನಿಗಳು KGF 2 ಸಿನಿಮಾದ ಹಲವು ಅಂಶಗಳನ್ನು ಪುಷ್ಪ 2ರಲ್ಲಿ ಕಾಣುತ್ತಿದ್ದಾರೆ. ತಾಯಿಯ ಸೆಂಟಿಮೆಂಟ್, ಅಧಿಕಾರದಾಹ, ಅಂತಾರಾಷ್ಟ್ರೀಯ ವಿಸ್ತಾರ, ಬಾಲ್ಯದ ಕತೆ, ಪ್ರೀತಿ, ಪ್ರಣಯದಂತಹ ಹಲವು ಅಂಶಗಳು ಎರಡು ಚಿತ್ರಗಳಲ್ಲಿ ಹೋಲುತ್ತಿದೆ. ಚಿನ್ನಕ್ಕಾಗಿ ರಾಖಿ ಹೋರಾಡಿದರೆ ರಕ್ತ ಚಂದನಕ್ಕಾಗಿ ಪುಷ್ಪ ಹೋರಾಡುವುದೇ ವ್ಯತ್ಯಾಸ. ಅಲ್ಲು ಅರ್ಜುನ್ ಅಭಿನಯದ ಪುಷ್ಪ 2 ಸಿನಿಮಾ ರಿಲೀಸ್ಗೆ ರೆಡಿ ಆಗುತ್ತಿದೆ. ಇತ್ತೀಚೆಗೆ ಚಿತ್ರದ ಟ್ರೀಸರ್ ಬಿಡುಗಡೆ ಆದ ಬೆನ್ನಲ್ಲಿಯೇ ಇದರಲ್ಲಿ ಯಶ್ ಅಭಿನಯದ KGF 2 ಸಿನಿಮಾದ ಸಾಕಷ್ಟು ಪಡಿಯಚ್ಚು ಕಾಣುತ್ತಿದೆ ಎಂದು ಅಭಿಮಾನಿಗಳು ನೋಟು ಮಾಡಿದ್ದಾರೆ. ಇದು KGF 2 ಸಿನಿಮಾದ ಲೋ ಬಜೆಟ್ ಕಾಪಿ ಎಂದು ಟೀಕಿಸಿದ್ದಾರೆ. ಅಷ್ಟಕ್ಕೂ ಕಾರಣವಾಗಿರುವ ಅಂಶಗಳು ಯಾವುದು ಅನ್ನೋದರ ಬಗ್ಗೆ ನೋಡೋಣ. ತಾಯಿಯ ಸೆಂಟಿಮೆಂಟ್ ಏನಾಗಿದ್ರೆ, KGF ಸಿನಿಮಾದಲ್ಲಿ ತಾಯಿಯ ಸಾವಿನ ಬಳಿಕ ಆಕೆಯ ಆಸೆಯಂತೆ ರಾಖಿ ಬಾಯ್ ಶ್ರೀಮಂತನಾಗುವ ಕನಸು ಕಾಣುವ ಕತೆ ಹೊಂದಿದೆ. ಪುಷ್ಪ 2 ಸಿನಿಮಾದಲ್ಲೂ ಇಂಥದ್ದೇ ದೃಶ್ಯಗಳು. ಅದರಲ್ಲಿ ಮದುವೆ ಮನೆಯಲ್ಲಿ ತಾಯಿಗೆ ಆದ ಅವಮಾನವನ್ನು ಕಂಡ ಬಳಿಕ ಪುಷ್ಪನ ಕತೆ ಆರಂಭವಾಗುತ್ತದೆ. ಅಧಿಕಾರ ಪಡೆಯುವ ನಿಟ್ಟಿನಲ್ಲಿ ರಾಖಿಯ ಮೊದಲ ಹೆಜ್ಜೆ ಆರಂಭವಾಗುವುದು ಗರುಡನ ಸಾವು. ಅಲ್ಲಿಂದಲೇ ರಾಖಿ ಜೀವನದಲ್ಲಿ ಹೊಸ ಅಧ್ಯಾಯ ಆರಂಭವಾಗುತ್ತದೆ. ಪುಷ್ಪ 2 ಸಿನಿಮಾದಲ್ಲೂ ಇದೇ ರೀತಿಯ ಕತೆ ಇದೆ. ಕೊಂಡಾರೆಡ್ಡಿಯ ಸಾವಿನ ಬಳಿಕ ಪುಷ್ಪಗೆ ಅಧಿಕಾರ ಆಸೆ ಅಮಲೇರುತ್ತದೆ. ಅಂತಾರಾಷ್ಟ್ರೀಯ ವಿಸ್ತಾರ ಏನಾಗಿದ್ರೆ, ತನ್ನ ಗೋಲ್ಡ್ ಮೈನಿಂಗ್ ಉದ್ಯಮವನ್ನು ವಿಸ್ತಾರ ಮಾಡುವ ನಿಟ್ಟಿನಲ್ಲಿ ದುಬೈಗೆ ಭೇಟಿ ನೀಡುವ ರಾಖಿ ಅಲ್ಲಿ ಇನಾಯತ್ ಖಲೀಲನ್ನು ಭೇಟಿ ಮಾಡುವ ಕತೆ KGFನಲ್ಲಿದೆ. ಪುಷ್ಪ 2 ಸಿನಿಮಾದಲ್ಲಿ ತನ್ನ ರಕ್ತಚಂದನದ ಉದ್ಯಮವನ್ನು ವಿಸ್ತಾರ ಮಾಡುವ ಸಲುವಾಗಿ ಜಪಾನ್ಗೆ ಭೇಟಿ ನೀಡುವ ಕತೆ ಹೊಂದಿರುವ ಹಾಗೆ ಕಾಣುತ್ತಿದೆ. ಬಾಲ್ಯ ಹಾಗೂ ಪೂರ್ವದ ಕತೆ. KGFನಲ್ಲಿ ರಾಖಿ ಬಾಯ್ಗೆ ಉತ್ತಮವಾದ ಬಾಲ್ಯ ಇದ್ದಿರಲಿಲ್ಲ. ತಾಯಿಯ ಸಾವಿನೊಂದಿಗೆ ಆತನ ಬಾಲ್ಯ ಕೂಡ ಹೋರಾಟನೇ ಆಗಿರುವ ಕತೆ ಹೊಂದಿತ್ತು. ಪುಷ್ಪ 2 ಸಿನಿಮಾದಲ್ಲೂ ಇದೇ ರೀತಿಯ ಬಾಲ್ಯದ ಸಂಕಷ್ಟಗಳನ್ನು ಪುಷ್ಪ ಎದುರಿಸುವ ಕತೆ ಹೊಂದಿದೆ ಅಂತಲೇ ಜನಗಳು ಹೇಳ್ತಿದ್ದಾರೆ. ಏನಾಗ್ತದೆ ಅಂತ ಮುಂದೆ ನೋಡೋಣ. ಅಲ್ಲಿವರೆಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಗೈಸ್, ಲವ್ ಯು ಸೋ ಮಚ್ ಗೈಸ್. ಪುಷ್ಪ 2 ಸಿನಿಮಾ ಬಿಡುಗಡೆ ಆಗಿ ನೋಡಬೇಕಂತ ಕಾಯ್ತಾ ಇದ್ದೀರಿ. ಯಾರೆಲ್ಲ ಕಾಯ್ತಿದ್ರಿ ಅವರೆಲ್ಲರೂ ಕಮೆಂಟ್ ಮಾಡಿ. ನಾನಂತೂ ತುಂಬ ಕಾಯ್ತಿದ್ದೇನೆ ಗೈಸ್. ಓಕೆ ಗೈಸ್, ಥ್ಯಾಂಕ್ ಯು, ಬೈ.